ಹೊರಡುವಾಗ ಆ್ಯಕ್ಚುಲಿ ನಮ್ದು ಇಲ್ಲಿ ಟೀಮಲ್ಲಿ ಎಲ್ಲರೂ ಫುಲ್ ಚಳಿ ಇರ್ತದೆ ಅಂತ ಜಾಕೆಟ್ ನಾನು, ಬಟ್ ಇಲ್ಲಿ ನೋಡುವಾಗ ನಮ್ಮೂರಿಗಿಂತ ಜಾಸ್ತಿ ಸೆಕೆ ಉಂಟು. ಖಾಲಿ 5 ಗಂಟೆಗೆ ಫುಲ್ ಡಾರ್ಕ್. ಫೈನಲಿ ಇವರಿಗೆ ಸೆಕೆ ಹೇಳಿ ನೋಡಿ ಈ ರೇಂಜ್ ಅಲ್ಲಿ ಪ್ಯಾಕ್ ಎಲ್ಲ ಆಗಿದ್ದಾರೆ. ಈಗ ಚಳಿ ಹೇಳಿ ಎಷ್ಟು ಡಿಗ್ರಿ ಉಂಟು? 4 ಡಿಗ್ರಿ ಉಂಟು ಈಗ. ಹೊರಡ್ತಿದ್ದೇವೆ ಈಗ. ಇಲ್ಲಿಂದ ನಮ್ದು ನ್ಯೂ ವ್ಲಾಗ್ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ಗುವಾಹಟಿ ಟು ತವಾಂಗ್. ಹಾಯ್, ವೆಲ್ಕಮ್ ಬ್ಯಾಕ್. ಹಲೋ, ವೆಲ್ಕಮ್ ಬ್ಯಾಕ್. ಈಗ ನಾವು ಗುವಾಹಟಿಯಿಂದ ತವಾಂಗ್ ಹೋಗುವ ಜರ್ನಿಯಲ್ಲಿದ್ದೇನೆ. ನಮ್ದು ಈಗ ಒಂದು ಗ್ರೂಪ್ ಟೂರ್ ಆಗೋದ್ರಿಂದ ನಮ್ಗೊಂದು ಪ್ಲೇಸಲ್ಲಿ ಇಲ್ಲಿ ಕೇಳಿದ್ರೆ ನಾವು ವೇಟ್ ಮಾಡ್ತಿದ್ದೇವೆ. 6:15 ಇವಾಗ. ನಿಮಗೆ ಗೊತ್ತುಂಟ ನಾವೀಗ ಗುವಾಹಟಿ ತವಾಂಗಿಗೆ ಡೈರೆಕ್ಟ್ ಹೋಗುದು, ಹೇಗೆ ಹೋಗುದು ಅಂತ? ಅವರು ಕರ್ಕೊಂಡು ಹೋಗ್ತಾರೆ ಪಿಕಪ್ ಪಾಯಿಂಟ್, ಅಲ್ಲಿಂದ ತವಾಂಗ್ ಕರ್ಕೊಂಡು ನಡುವಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಇರ್ಬೋದು. ದಿರಾಂಗಲ್ಲಿ ಸ್ಟೇ ಆಗ್ತಿದ್ದೇವೆ. ಯಾಕೆಂದ್ರೆ ಇಲ್ಲಿಂದ ತವಾಂಗ್ ಆಲ್ಮೋಸ್ಟ್ 500+ ಕಿಲೋಮೀಟರ್ ಇರೋದ್ರಿಂದ ಲೈಕ್ ಒಂದೇ ಜರ್ನಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬ್ರೇಕ್ ಮಾಡಬೇಕು. ಮತ್ತು ಇನ್ನೊಂದು ಏನು ಹೇಳಿದರೆ ರೈಲ್ ಪ್ರೊವಿಷನಲ್ಲಿ ಇಲ್ಲ ಅಲ್ಲಿಗೆ ಹೋಗಲಿಕ್ಕೆ. ಸೊ ಕೆಲವು ಅಪ್ಡೇಟ್ಸನ್ನು ನಾನು ವಿಡಿಯೋದ ವೀಲಾಗಿದ್ದು ನಡುವೆಲ್ಲಿ ಕೀನೋಟ್ ಥರ ಕೊಡ್ತಾನೆ ಇರ್ತೇನೆ. ಅದನ್ನು ಮಾತ್ರ ಮಿಸ್ ಮಾಡದೆ ನೋಡಿ. ಮತ್ತು ನಾರ್ತ್ ಈಸ್ಟ್ ಇಂಡಿಯಾದ ಬ್ಯೂಟಿಯನ್ನು ನಮ್ಮ ಜೊತೆ ನೋಡಿ. ಬೈ ಬಾಯ್. ನಾವು ಆ್ಯಕ್ಚುಲಿ ವೆಹಿಕಲ್ ಇಲ್ಲಿಗೆ ಬಂದಿದ್ದೇವೆ, ಇಲ್ಲಿಂದ ಹೋಗುದು ತವಾಂಗಿಗೆ. ಸೊ ಇವಳು ವಿಶಿಕ ಆಲ್ರೆಡಿ ಒಳಗೆ ಹೋಗಿದ್ದಾಳೆ. ಸೊ ನೋಡು, ಅಪ್ಡೇಟ್ ಮಾಡ್ತೇವೆ ನೆಕ್ಸ್ಟ್ ಏನು ಅಂತ. ಹಾಯ್, ಇವತ್ತು ಇದು ತವಾಂಗಿಗೆ ಹೋಗುವ ಜರ್ನಿಯಲ್ಲಿ ದಿರಾಂಗಲ್ಲಿ ಹೋಗ್ತಿದ್ದೇವೆ. ಆ್ಯಕ್ಚುಲಿ ಅಲ್ಲಿ ಈಗ ನಮಗೆ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದಾರೆ. ಸೊ ಪೂರಿ ಮತ್ತು ನೋಡಿ ಬೀನ್ಸ್ ಮತ್ತು ಇದನ್ನು ಮಿಕ್ಸ್ ಮಾಡಿದ್ದಾರೆ, ಕ್ಯಾಪ್ಸಿಕಮ್. ಇದು ಕೂಡ ಏನು ಪೊಟ್ಯಾಟೋದು, ಇದು ಪೊಟ್ಯಾಟೋಕ್ಕೆ ಏನೋ ತಡ್ಕ ಹಾಕಿದ್ದಾರೆ. ಮತ್ತು ಇದು ಯಾವುದೋ ಒಂದು ಸ್ವೀಟ್, ಸಾಂಬಾರ್, ದಾಲ್. ಮತ್ತು ನಮ್ಮದು ಇವರು ಮೀಟಾಗಿ ಇಂಟ್ರೊಡ್ಯೂಸ್ Hi, we are coming from Hyderabad. Nice trip here again. My name is Panisha. ಸೊ ಇವರನ್ನು ನಾವಿಲ್ಲಿ ಮೀಟ್ ಆಗಿದ್ದೇವೆ. ಅವರು ಹೈದರಾಬಾದಿಂದ. ಸೊ ನಮ್ಮೊಟ್ಟಿಗೆ ಇನ್ನೂ ಕೂಡ 4 days ಇರ್ತಾರೆ ಇಲ್ಲಿ. ಸೊ ಅಷ್ಟೇ, ಹೋಗುವ, ನೋಡುವ. ಇನ್ನೂ ತುಂಬ ಜನರನ್ನು ಮೀಟ್ ಆಗಲಿಕ್ಕೆ ಉಂಟು, ನೋಡುವ ಹೇಗಾಗ್ತದೆ. ಟೇಸ್ಟ್ ಹೇಗುಂಟು ನೋಡಿ, ಟೇಸ್ಟ್ ನೋಡುವ ಹೇಗುಂಟು ಅಂತ. ನಾನು ಆ್ಯಕ್ಚುಲಿ 4 ದಿನದಿಂದ ಗುವಾಹಟಿ ಫುಡ್ ತಿಂತಿದ್ದೇನೆ. ಸೊ ನನಗೆ ಅಷ್ಟು ಡಿಫ್ರೆನ್ಸ್ ಆಗಲಿಕ್ಕಿಲ್ಲ. ನೈಸ್, ಮೈಲ್ಡ್ ಸ್ಪೈಸ್, ಒಳ್ಳೆಯದು. ನೀವು ಸಹ ತಿನ್ನಿ, ನೀವು ಫಸ್ಟ್ ತಿಂದಿದ್ದೀರ. 3 hours later. ನೋಡಿ, ಇದು ಅಸ್ಸಾಮೀಸ್ ಕ್ಯೂಸಿನಲ್ಲಿ ಎಷ್ಟೆಲ್ಲ ಐಟಮ್ಸ್ ಇದೆ. ಹಾಲು ಇವರಿಗೆ ಬೇಕೆ, ಮತ್ತು ಒಂದು ತರಕಾರಿ, ದಾಲ್, ರೈಸ್ ಜಾಸ್ತಿ ತಿಂತಾರೆ, ಪಾಪಡ್, ಸ್ಯಾಲಡ್ ಮತ್ತು ಕ್ಯಾಬೇಜ್ ಪಲ್ಯ. ಆ್ಯಕ್ಚುಲಿ ಊಟಕ್ಕೆ ಬಂದಿದ್ವಿ ನಾವು. ಸೊ ಇಲ್ಲಿ ಇದು ಇನ್ನೂ ಕೂಡ ನಾವು ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್ ಬಾರ್ಡರಲ್ಲಿದ್ದೇವೆ. ಇನ್ನೂ ಕೂಡ ILP ಕ್ರಾಸ್ ಆಗಲಿಲ್ಲ. ಹೊರಡುವಾಗ ಆ್ಯಕ್ಚುಲಿ ನಮ್ದು ಇಲ್ಲಿ ಟೀಮಲ್ಲಿ ಎಲ್ಲರೂ ಫುಲ್ ಚಳಿ ಇರ್ತದೆ ಅಂತ ಜಾಕೆಟ್ ನಾನು ಎರಡು ಒಂದು ನಾರ್ಮಲ್, ಅದರ ಮೇಲೆ ಇನ್ನೊಂದು ಜಾಕೆಟ್ ಹಾಕಿದ್ದೆ. ಬಟ್ ಇಲ್ಲಿ ನೋಡುವಾಗ ನಮ್ಮೂರಿಗಿಂತ ಜಾಸ್ತಿ ಸೆಕೆ ಉಂಟು. ಈಗ ಸ್ವಲ್ಪ ಚಳಿಗಾಳಿ ಬರ್ತಾ ಉಂಟು. ಆ್ಯಕ್ಚುಲಿ ಏನಂದರೆ ಈಗ ನಾವು ಉಡುಪಿ ಎಲ್ಲ ಇದ್ದು ಮತ್ತು ಅಲ್ಲಿ ಸ್ವಲ್ಪ ಸೆಕೆ ಇದ್ದು ಮತ್ತು ಆಗುಂಬೆಗೆ ಹೋಗುವಾಗ ಹೇಗೆ ಚಳಿ ಇರ್ತದೆ ನೋಡಿ, ಅದೇ ಥರ ಇಲ್ಲಿ ಕೂಡ ಈಗ ಹತ್ತದು ನೋಡಿ. ಈಗ ಚಳಿ ಆಗ್ತದೆ, ನಮಗೆಲ್ಲ ಉಂಟು, ಎಲ್ಲ ರೆಡಿ ಉಂಟು, ಬರುವಾಗೆಲ್ಲ ಹಾಕೋದು. ಆದರೆ ಎಲ್ಲ ತೆಗೆದು ಈಗ ಆರಾಮಿದ್ದೇವೆ. ಸೊ ಇಲ್ಲಿ ನಮ್ದು ಇದು ವ್ಯಾನ್ ಆ್ಯಕ್ಚುಲಿ ಎಷ್ಟು 3 ಇದೆಯಾ? 3 ಉಂಟಾ? 3 ಇದೆ. 3 ಉಂಟು, ಅಲ್ಲಿ 2. ಆ್ಯಕ್ಚುಲಿ ಇಲ್ಲಿ ಹೋಟೆಲ್ ಹೆಸರೆಂತ, ಇಂಡಿಯನ್ ರೈಸ್ ಥಾಲಿ ಮೋಮೋಸ್. ಅಲ್ಲಿ ಹೋಟೆಲಲ್ಲಿ ಫುಡ್ ಒಳ್ಳೆ ಇತ್ತಲ್ಲ, ಚಂದ ಇತ್ತು. ವೆಜ್ ಇಂದು ಒಳ್ಳೆ ಇತ್ತು, ತುಂಬ ತರಕಾರಿ. ಓಕೆ, ಹಾಗಾದರೆ ನೆಕ್ಸ್ಟ್ ಎಲ್ಲಿ? ಸೀದಾ ದಿರಾಂಗ್. ಓಕೆ, ಬಾಯ್. ಸೊ ನಾವು ಇವಾಗ ಆರ್ಕಿಡ್ ರಿಸರ್ಚ್ ಸೆಂಟರ್ಗೆ ಬಂದಿದ್ದೇವೆ. ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಒಂದು ಬ್ಲಾಕಿ ಇದ್ದಾನೆ. ಬಿಸ್ಕೆಟ್ ಇಲ್ಲ ಆಯ್ತಾ ನಿಂಗೆ ಹಾಕ್ಲಿಕ್ಕೆ? ನಾವು ಮಂಗಳೂರಿದು, ನಮ್ಮದು ಬ್ಯಾಂಕ್ ಮಂಗಳೂರಿದು ನಾಯಿ ಉಂಟು. ಎರಡು ನಾಯಿ ಉಂಟು, ಅದಕ್ಕೆ ಬಿಸ್ಕೆಟ್ ಹಾಕ್ತಾನೆ ನಾ ಯಾವಾಗಲೂ. ಸೊ ಅದು ನೋಡಿದ ತಕ್ಷಣ ಬರ್ತದೆ, ಅದು ನೆನಪಾಯ್ತು ನೋಡುವಾಗ. ಸೊ ನೋಡು ಒಳಗೆ ಎಂತ ಉಂಟು ಅಂತ. ಚಂದ ಉಂಟು. ಸುಮ್ಮನೆ ಇವರು ಆರ್ಚಿಡ್ ಸೆಂಟರ್ ಹೇಳಿದ್ರಲ್ಲ, ಆರ್ಚಿಡ್ ನಂಗೆ ಕಾಣ್ತಿಲ್ಲ. ಒಳಗೆ ಎಲ್ಲಿಯಾದ್ರೂ ಚಂದದಲ್ಲಿ ಅದೇ ಎಲ್ಲ ಕ್ರೋಟಾನ್ ಗಿಡ ಕಾಣ್ತಾ ಉಂಟು. ಅದು ಈ ವ್ಯೂ ನೋಡಿ, ಇಲ್ಲಿ ಎಷ್ಟು ಚಂದ ಉಂಟು ನೋಡಿ.
ತುಂಬ ಚಂದ ಉಂಟು ನೋಡ್ಲಿಕ್ಕೆ. ಈಗ ಇಚ್ಛ ಹೇಳ್ಬೇಡಿ, ನಮ್ಮ ಮನೆದು ಉಜಿರದು ಸುದೆ ಆಗಿ ಇದು ಒಳ್ಳೆ ಉಂಟು, ವ್ಯೂ ಒಳ್ಳೆ. ಎಲ್ಲ ಬಂದು ಹೀಗೆ ಹೇಳಿಕೊಂಡು ಮೇಲೆ ಬೆಟ್ಟ, ಅದು ಅಡ್ಡ ಎಂಥದ ಬರ್ದಿದ್ದಾರೆ ಅದರಲ್ಲಿ. ಅದು ಇದು ಇವರದು ಭೂತಾನ್ ಅವ್ರದ್ದು ಬುದ್ಧಿಸ್ಟ್ ಅಲ್ಲ, ಏನೋ ಉಂಟು ಅದು ಕರೆಕ್ಟ್ ಸ್ಟೋರಿ ಗೊತ್ತಿಲ್ಲ. ನಾನು ಮತ್ತೆ ಏನೇನು ಹೇಳಿ ಬೈಕೊಳ್ಬೇಡಿ, ನಾನು ನೋಡಿ ಮತ್ತೆ ಹೇಳ್ತೇನೆ, ಓದಿ ಸ್ವಲ್ಪ ಅದರ ಬಗ್ಗೆ. ಬಟ್ ಅದು ಅವರ ಕಲ್ಚರಲ್ ರೆಪ್ರೆಸೆಂಟ್ ಮಾಡ್ತದೆ, ಅಷ್ಟು ಗೊತ್ತು. ಒಂದು ಚಂದ ಫೋಟೋ ತೆಗಿವ, ಬಾರಿ ಚಂದ. ನಾನು ನಿಮಗೆ ಫೈನಲ್ ಆಗಿ ಈಗ ಆರ್ಚಿಡ್ ಇಂಥ ಖಾಲಿ ಎಲ್ಲ ಮರ್ಯಾದೆ ತೆಗಿತಿದ್ವಿ. ಬನ್ನಿ ಆರ್ಚಿಡ್ ಅಂತಂದ್ರೆ ಬಲ್ಲೆ ಬಲ್ಲೆ ಗಾಯ್ಸ್, ಬಲೆ ಬಲೆ ಗಾಯ್ಸ್. ಎಲ್ಲೆಂಟು 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 ಬನ್ನಿ ಎಲ್ಲೆಂಟು ಎಲ್ಲೆಂಟು ಬನ್ನಿ, ಇದು ನೋಡಿ, ಇದೇ ಆರ್ಚಿಡ್. ಇದು ನಮ್ಮ ಮನೆಯಲ್ಲಿ ಸಿಗ್ತಾ ತರದ್ದು, ಇದು ಅರಿಕಿನ ಚಂದದು ಮನೆಯಲ್ಲಿ. ಈಗ ಅತ್ತೆಗೆ ಹೇಳಿದ್ರೆ ಅತ್ತೆ ಹೇಳ್ತಾರೆ. ಹಾ, ಅಮ್ಮ ಮನೆಯಲ್ಲಿ ಚಂದ ಚಂದ ಗಿಡ ತಂದು ಇಟ್ಟಿದ್ದಾರೆ. ನೋಡಿ ನೋಡಿ, ಇದುವೇ ಆರ್ಚಿಡ್ ನೋಡಿ ನೋಡಿ friends, ನೋಡಿ ಸತ್ಯದು ಆರ್ಚಿಡ್ ಇದು ನೋಡಿ. ಇದರಿಂದ ಬೆಡ್ಡಿಂಗ್ ಆರ್ಚಿಡ್ಸ್ ಅಂತ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ನೋಡಿ ಯೆಲ್ಲೋ ಕಲರ್ ಎಷ್ಟು ಬ್ಯೂಟಿಫುಲ್ ಉಂಟು. ಆರ್ಚಿಡ್ ಇಲ್ಲ ಅಂತ ಹೇಳಿಕ್ಕ ಅಲ್ಲ, ಇಲ್ಲದ್ರೆ ಕೂಡ ಅಲ್ಲೊಬ್ರು ಹೌದು ಪಾಪ ಅಲ್ಲಿ ಆಂಟಿ ಇದು ಅಲ್ಲೊಂದು ಆಂಟಿ ಪಾಪ ಆರ್ಚಿಡ್ ಇದ್ದು ಗೊತ್ತಿಲ್ಲದೆ ಯಾವುದೇ ಕಾರ್ಟೂನ್ ಇದೆ ಆರ್ಚಿಡ್ ಅಂತ ಫೋಟೋ ತೆಗಿತಾ ಇದ್ರು. ಬಾವಿ ಉಂಟು ನೋಡು ಅಂತ ಇದರ ನೋಡಿ. ಇಷ್ಟು ಈ ಬಾವಿ ನೀರಿಂದ ಇಷ್ಟೆಲ್ಲ ಗಿಡ ಎಲ್ಲ ಮಾಡ್ಬೋದು ಅಂತ. ಬರೀ ಬಂಡಲ್ ಇನ್ಫಾರ್ಮೇಶನ್, ಬರೀ ಬಂಡಲೇ ಇದೆ. ಹೇಗುಂಟು ವಾಟರ್ ಫಾಲ್ಸ್? ವಾಟರ್ ಫಾಲ್ಸ್ ಬಿಡಿ, ಅಲ್ಲಿ ನೋಡಿ ಕ್ಲಿಪ್. ಇದು ಸೇಮ್ ನಮ್ದು ಚಾರ್ಮಾಡಿ ಘಾಟಿ, ಸೇಮ್ ಇದೇ ವ್ಯೂ. ಚಾರ್ಮಡಿ ಅಂತಲೇ ಗಡಿ ಹೇಳು. ಇದು ಯಾವ ಘಾಟ ಇದು? ಮಂತ್ ಅಲ್ಲಿ ಇದ್ರೆ ಯಾವ ಘಾಟ ಇದು? ಡಿಸೆಂಬರ್ ಮಂತ್ ಇದೆ. ಯಾವ ಘಾಟ್ ಅಂತ? ಯಾವ ಘಾಟ್ ಗೊತ್ತಿಲ್ಲ. ನಾವು ಈಗ ಆಯ್ತು ಅರುಣಾಚಲ್ ಪ್ರದೇಶಲ್ಲಿದ್ದೇವೆ. ಹಲೋ ಫ್ರೆಂಡ್ಸ್, ಅರುಣಾಚಲ್ ಪ್ರದೇಶ ಎಪಿ. ಸೊ ಈಗ ನೋಡಿ ಇಲ್ಲಿ ಇವಾಗ ಫುಲ್ ಸ್ವಲ್ಪ ಚಳಿ. ಈಗ ಹೇಳಿ ಅದು ಓಪನ್ ಏನಿಲ್ಲ, ಓಕೆ. ಬಟ್ಟೆ ಉಂಟು, ಕೋಲ್ಡ್ ಚಳಿ ಆಗ್ತದೆ ಅಷ್ಟಿಷ್ಟಲ್ಲ, ಸುಮ್ಮನೆ ಇಲ್ಲ ಹೇಳುದು. ಈಗಲೇ ಸ್ಟಾರ್ಟ್ ಈ ಜನ ಫುಲ್ ಮುಚ್ಚಿಕೊಂಡಿದೆ. ಟೆಂಪರೇಚರ್ ತೋರಿಸ್ತದೆ ಇವಾಗ. ಎಕ್ಸಾಕ್ಟ್ಲಿ ಎಲ್ಲಿ ಪ್ಲೇಸ್ ಇದು? ನಾವು ಗ್ಲೌಸ್ ಹೊರಗೆ ತೆಗಿಬೇಕಿತ್ತು. ಎಕ್ಸಾಕ್ಟ್ಲಿ ಎಲ್ಲಿ ಪ್ಲೇಸ್? ಎಕ್ಸಾಕ್ಟ್ಲಿ ಈಗ ದಿರಾಂಗಿಂದ 10 ಕಿಲೋಮೀಟರ್ ಅದೇ ಪ್ಲೇಸ್ ಅಲ್ಲಿ ಇದ್ದೇವೆ, ಅರುಣಾಚಲ್ ಪ್ರದೇಶ್. ಓಕೆ. ನಿಮಗೆ ಒಂದು ವಿಷಯ ಗೊತ್ತುಂಟಾ? ಈಗ ಇಲ್ಲಿ ನಿಮಗೆ ಕತ್ತಲೆ ಆಗ್ತದಲ್ಲ, ಸಂಜೆ ಇದಾಗ ಕಾಣ್ತದಲ್ಲ. ಟೈಮ್ ನೋಡ್ತೇನೆ, ಟೈಮ್ ನೋಡಿ 4:24 ಆದದ್ದು. ಅಷ್ಟು ಬೇಗ ಕತ್ತಲೆ ಆಗ್ತದೆ ಇಲ್ಲಿ. 5 ಗಂಟೆ ಆಗುವಾಗ ಫುಲ್ ಡಾರ್ಕ್ ಆಗ್ತದೆ, ಅದು ಗೊತ್ತಾ? ನೋಡಿ ಆಲ್ರೆಡಿ 6:30 ಗಂಟೆ ಆಗಿದೆ. ಹಾ, ಸನ್ಸೆಟ್ ಆಗಿದೆ ಆಲ್ರೆಡಿ ನೋಡಿ. ನೋಡಿ ಟನಲ್ ಎಷ್ಟು ಮೀಟರ್? ಯಾವ ಟನಲ್? ಇದು ರೈಲ್ವೆ ಟನಲ್ ಅಲ್ಲ, ನಿಮಗೆ ಅಷ್ಟು ದೊಡ್ಡದಿರ್ಲಿಕ್ಕೆ. ಒಲ್ಲ ಬೇರೆ ಒಂದು ದಿರಾಂಗಿಗೆ ಹೋಗುವ ದಾರಿಯಲ್ಲಿ ಒಂದು ನಾಗ ದೇವಸ್ಥಾನ ಉಂಟು. ಮೇಲೆ ಎಲ್ಲ ಹೋಗ್ತಿದ್ದಾರೆ ಕೆಲವರೆಲ್ಲ. ನಾವು ಹೋಗುವ ಹೋಗುದಾ ಬೇಡವಾ? ಹೋಗುವ. ನಾಗದೇವತಾ ಮಂದಿರ. ತಲೆಗೆ ಸ್ನಾನ ಮಾಡಿ. ಹಾ, ತಲೆಗಿನಿ. ಗೈಸ್ ಇಲ್ಲಿ ನೋಡಿ ಫುಲ್ಲು ಕತ್ತಲಾಯಿತು. ಒಂದು ಎಷ್ಟು ಗಂಟೆ, ನಮ್ಮ ಕಡೆ ಎಷ್ಟು ಗಂಟೆ ಆಗಿರ್ಬೋದು ಇಷ್ಟು ಸೀನ್ ಬರಲಿಕ್ಕೆ? ಈ ಥರ
ಒಂದು 7:30 8 o'clock ಆಗಿರ್ತದೆ ಈ ಥರ ಅಲ್ವಾ. ಬಟ್ ಇಲ್ಲಿ ಟೈಮ್ ಎಷ್ಟು? ಇಟ್ ಈಸ್ 5 ಗಂಟೆ. ಖಾಲಿ 5 ಗಂಟೆ. 5 ಗಂಟೆಗೆ ಫುಲ್ ಡಾರ್ಕ್. ನಾನು ಕೂಡ ನಿನ್ನೆ ಬರುವಾಗ ನೈಟ್ 6ಗೆ ಫುಲ್ ಡಾರ್ಕ್. ನಾನು ಲೈಕ್ 10 o'clock ಥರ ಫುಲ್ ಡಾರ್ಕ್. ಸೊ ಮೋಸ್ಟ್ಲಿ ಇಲ್ಲಿ ಬೇಗ ಸನ್ಸೆಟ್ ಆಗೋದು, ಬೇಗ ಸನ್ರೈಸ್ ಆಗೋದು ಸಹ ಬೇಗ. Sunrise ಬೇಗ. 5 o'clock ಅಷ್ಟೊತ್ತಿಗೆ ಫುಲ್ ಬೆಳಕಾಗಿರ್ತದೆ. ಓಕೆ ಬಾಯ್ ಬಾಯ್. ಚಳಿ 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 ಚಳಿ. ಗೈಸ್ ಫೈನಲಿ ನಮ್ಮದು ಕುಂಗ ಹೋಮ್ ಸ್ಟೇ. ಕುಂಗ ಮೀನಿಂಗ್ ಏನು? ಹಾಂ ಕುಂಗ ಅಂದ್ರೆ ನೀನು ಹೇಳ್ಬೇಕು, ಇನ್ನು ಮುಖ ನೋಡು ಫುಲ್ ಪ್ಯಾಕ್ಡ್. ಇಲ್ಲಿ ಬರ್ತುಂಟ ನೋಡು ಎಷ್ಟು ಡಿಗ್ರಿ ಗೊತ್ತಿದೆ. ಹಾಯ್ ಫೈನಲಿ ಇವರಿಗೆ ಸೆಕೆ ಸೆಕೆ ಹೇಳಿ ನೋಡಿ ಈ ರೇಂಜ್ ಅಲ್ಲಿ ಪ್ಯಾಕ್ ಎಲ್ಲ ಆಗಿದ್ದಾರೆ. ಈಗ ಚಾಲಿ ಹೇಳಿ ಎಷ್ಟು ಡಿಗ್ರಿ ಉಂಟು? 4 ಡಿಗ್ರಿ ಉಂಟು ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ. ಆಯ್ತಾ, ಹೇಗೆ ಗಡಗಡ ಆಗ್ತುಂಟು. ಎಲ್ಲರೂ ಸಹ ಪ್ಯಾಕ್ ಆಗಿದ್ದೇವೆ. ಈಗ ಎಷ್ಟು ಗಂಟೆ ಆಯ್ತು ಆ್ಯಕ್ಚುಲಿ? ಮಂಗಳೂರು ನೆನಪಾಗ್ತದೆ ಈಗ. ಇಲ್ಲ ಒಳ್ಳೆ ಚಳಿಯಾಗಿ ಖುಷಿ ಆಗ್ತದೆ. ಬಾಯಲ್ಲಿ ಹೊಗೆ ಹೋಗ್ತುಂಟು ನಿಮ್ಮದು ಮಾತಾಡುವ. ಫುಲ್ ಹೋಗ್ತದೆ ನೋಡಿ. ಆಯ್ತಾಯ್ತು. ಸೊ ನಮಗೆ ರೂಮ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಸೊ ನಮ್ಮದು ರೂಮ್ ಸೆಕೆಂಡ್. ಹಾಯ್ ಹಲೋ, ರೂಮ್ ಹೇಗಿದೆ? ತೆಗಿ ಮುಖದಿಂದ ತೆಗಿ ಮಾರೆ, ಕಾಣುದಿಲ್ಲ. ಚಳಿ ಚಳಿ ಆಗ್ತದೆ. ಅಷ್ಟಿಷ್ಟಲ್ಲ, ನಿಮ್ಗೇನ್ ಗೊತ್ತು, ಇಲ್ಲಿ ಸಹ ಒಳಗಡೆ ಇಷ್ಟು ಚಳಿ ಇದೆ ಗೊತ್ತುಂಟಾ? ಒಳ್ಳೆ ಉಂಟಲ್ಲ, ಸತ್ಯ ಒಳ್ಳೆ ಉಂಟು, ಒಳ್ಳೆ ಇದು. ಸೊ ಇವತ್ತು ಗ್ರೂಪ್ ಟೂರ್ ಇದು ನನಗೆ ಬೆಸ್ಟ್ ಪಾರ್ಟ್ ಇದೆ. ಖುಷಿ ಆಯ್ತು, ಎಲ್ಲ ಫೆಸಿಲಿಟೀಸ್ ಎಲ್ಲ. ಬಾಯ್. ಇದು ಇಲ್ಲಿಗೆ ಎಂಡ, ಇಲ್ಲಿಗೆ ಗೊತ್ತಿದೆ ಎಂಡ್. ಸೊ ನಾಳೆದು ನೋಡುವ ಹೇಗೆ.